ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ 40 ಸೈಜಲ್ಲಿ ಇರುವ ಸಿಂಪಲ್ ಆಗಿರುವ ಒಂದು ಚೂಡಿದಾರ್ ಟಾಪಿನ ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ ತೋರಿಸ್ಕೊಡ್ತಾ ಇದ್ದೀನಿ. ಈ ಚೂಡಿದಾರು ನಾನು ಸೈಡ್ ಓಪನ್ ಇಟ್ಟು ಕೆಳಗಡೆ ಫ್ರಿಲ್ಸ್ ಇಟ್ಟು ಸ್ಟಿಚ್ ಮಾಡ್ತಾ ಇರೋದು. ಕಾಣಲಿಕ್ಕೆ ಸ್ವಲ್ಪ ವೆರೈಟಿ ಆಗಿರುತ್ತೆ, ಈಸಿಯಾಗಿ ಯಾರಿಗೂ ಸ್ಟಿಚ್ ಮಾಡ್ಬೋದು. ಫಸ್ಟಿಗೆ ನಾವು ತೆಕ್ಕೊಳ್ತಾ ಇರುವ ಬಟ್ಟೆ 4 ಮಡಚಿ ಇಡಬೇಕು. ನಾನಿಲ್ಲಿ ಸೀರೆ ಪೀಸನ್ನು ತೆಕ್ಕೊಂಡಿದ್ದೀನಿ. ನಿಮಗೆ ಯಾವ ಥರದ ಬಟ್ಟೆ ಬೇಕಿದ್ದರೂ ತೆಗಿಬೋದು ಫ್ರೆಂಡ್ಸ್. ಕಾಟನ್ ಬಟ್ಟೆ ತೆಗಿಬೋದು, ಪಾಲಿಸ್ಟರ್ ಬಟ್ಟೆ ಆಗಿದ್ದರೂ ತೊಂದರೆ ಇಲ್ಲ, ಯಾವುದು ಬೇಕಿದ್ದರೂ ತೆಗಿಬೋದು. ಫಸ್ಟಿಗೆ ನಾವು ತೆಕ್ಕೊಂಡಿರೋ ಪೀಸನ್ನು 4 ಮಡಚಿ ಇಡಬೇಕು. ಆಲ್ರೆಡಿ ನಾನು ಎಲ್ಲ ವಿಡಿಯೋದಲ್ಲಿ ತೋರಿಸಿರ್ತೀನಿ 4 ಕರೆಕ್ಟಾಗಿ ಮಡಚೋದು ಹೇಗೆ ಅಂತ. ನಮಗೆ ಬಿಡ್ತು ಲೆಂಗ್ತ್ ಎಲ್ಲ ಕರೆಕ್ಟಾಗಿ ಹೇಗೆ ಸಿಗುತ್ತೆ ಅಂತ ನೋಡಿಕೊಂಡು 4 ಈ ಥರ ಮಡಚಿ ಇಡಬೇಕು. ಈ ಥರ 4 ಮಡಚಿ ಇಟ್ಟ ನಂತರ ನಮಗೆ ಲೆಂಗ್ತ್ ಮಾರ್ಕ್ ಮಾಡ್ಕೊಳ್ಳುವ. ನಾನೀಗ ಬಾರ್ಡ್ರು ತೆಗಿಯೋದಿಲ್ಲ, ಈ ವ್ಯಾಲೆಟ್ ಪೀಸ್ ಮಾತ್ರ ತೆಗಿತಾ ಇರೋದು. ನಾನು ಈಗ ಫಸ್ಟಿಗೆ 36 ಇಂಚು ಲೆಂಗ್ತ್ ಮಾರ್ಕ್ ಮಾಡ್ತೀನಿ. ನನಗೆ ಟೋಟಲ್ ಟಾಪಿನ ಲೆಂಗ್ತ್ 40 ಇಂಚು ಬೇಕಾಗಿರೋದು. 36 ಇಂಚು ಫಸ್ಟಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಅದಾದ ನಂತರ ನಮಗೆ ಅಲ್ಲಿ ಹೊಲಿಗೆ ಅಂಶ ಕೂಡ ಆ್ಯಡ್ ಮಾಡಬೇಕು. ಟೋಟಲ್ 40 ಇಂಚು ಬೇಕು. 36 ಇಂಚು ಮಾರ್ಕ್ ಮಾಡಿದ ನಂತರ ನಮಗೆ 4 ಇಂಚು ಫ್ರಿಲ್ಸಿಗೆ ಬಟ್ಟೆ ಬೇಕು. ಆಗ ನನಗಿಲ್ಲಿ 36 ಮಾರ್ಕ್ ಮಾಡಿದ್ದೀನಿ, ಪ್ಲಸ್ 1 ಇಂಚು ಹೊಲಿಗೆ ಅಂಶ ಅಲ್ಲಿ ಕೆಳ ಸೈಡಲ್ಲಿ ಮಾರ್ಕ್ ಮಾಡಬೇಕು. ಇಲ್ಲಿ ಕೆಳಗಡೆ ಅರ್ಧ ಇಂಚು ಹೊಲಿಗೆ ಅಂಶ ಬೇಕಾಗಿರೋದು, ಮೇಲೆ ಸೈಡು ಅರ್ಧ ಇಂಚು ಹೊಲಿಗೆ ಅಂಶ ಬೇಕು. ಹಾಗೆ ಟೋಟ್ಲು ಅರ್ಧ ಪ್ಲಸ್ ಅರ್ಧ ಆ್ಯಡ್ ಮಾಡಿ 1 ಇಂಚು ನಾನೀಗ ಹೊಲಿಗೆ ಅಂಶ ಆ್ಯಡ್ ಮಾಡಿದ್ದೀನಿ. ಇನ್ನು ನಾನು ಇದನ್ನು ಸ್ಟ್ರೈಟಾಗಿ ಕಟ್ ಮಾಡ್ತಾ ಇದ್ದೀನಿ ನೋಡಿ. ಮೇಲೆ ಸೈಡು ಕೂಡ ಈ ಸೇಮ್ ರೀತಿಯಲ್ಲೇ ಸ್ಟ್ರೈಟಾಗಿ ಕಟ್ ಮಾಡ್ಕೊಳ್ಬೇಕು. ಇನ್ನು ನಮಗೆ ನೆಕ್ ಬಿಡ್ತು ಮಾರ್ಕ್ ಮಾಡ್ಕೊಳ್ಳುವ. ಮೇಲೆ ಸೈಡಲ್ಲಿ ನನಗೆ 3 ಇಂಚು ನೆಕ್ ಬಿಡ್ತು ಮಾರ್ಕ್ ಮಾಡ್ತಾ ಇದ್ದೀನಿ. ನಂತರ ನೆಕ್ ಲೆಂಗ್ತ್ ಮಾರ್ಕ್ ಮಾಡಬೇಕು. ಅರ್ಧ ಇಂಚು ಶೋಲ್ಡರ್ ಜಾಯಿಂಟ್ ಮಾಡಲಿಕ್ಕೆ ಇರೋದು ಕೂಡ ಆ್ಯಡ್ ಮಾಡಿ 5.5 ಇಂಚು ನಾನೀಗ ಮಾರ್ಕ್ ಮಾಡಿದ್ದೀನಿ. ನಂತರ ನಮಗೆ ನೆಕ್ ಯಾವ ಡಿಸೈನ್ ಬೇಕೋ ಆ ಡಿಸೈನ್ ಮಾರ್ಕ್ ಮಾಡ್ಬೋದು. ನಾನೀಗ ರೌಂಡ್ ನೆಕ್ ಮಾರ್ಕ್ ಮಾಡಿದ್ದೀನಿ. 3 ಇಂಚು ನಾನೀಗ ಶೋಲ್ಡ್ರ್ ಮಾರ್ಕ್ ಮಾಡ್ತಾ ಇದ್ದೀನಿ. ನಂತರ ಆರ್ಮೋಲ್ 6.5 ಇಂಚು ಮಾರ್ಕ್ ಮಾಡ್ಕೊಳ್ಬೇಕು. ಅದಾದ ನಂತರ ಇಲ್ಲಿಂದ ಮೇಲೆಗೆ 1 ಇಂಚು ಮಾರ್ಕ್ ಮಾಡಿಕೊಂಡು ಈ ಥರ ರೌಂಡಾಗಿ ಮಾರ್ಕ್ ಮಾಡ್ಕೊಳ್ಳಿ. ಇನ್ನು ನಮಗೆ ಚೆಸ್ಟ್ ವಿಡ್ತ್ ಮಾರ್ಕ್ ಮಾಡ್ಕೊಳ್ಳುವ. 10 ಇಂಚು ಪ್ಲಸ್ ಹೊಲಿಗೆ ಅಂಶ ಎಷ್ಟು ಬೇಕೋ ಅಷ್ಟು ಮಾರ್ಕ್ ಮಾಡ್ಕೊಳ್ಳಿ. ನನಗೆ 1 ಇಂಚು ಮಾರ್ಕ್ ಮಾಡ್ತಾ ಇರೋದು. ಶೇಪ್ ಲೆಂಗ್ತ್ 7 ಇಂಚು ಮಾರ್ಕ್ ಮಾಡಿದ್ದೀನಿ. ಅಲ್ಲನ್ನು ಬಿಡ್ತು ನಾನೀಗ 8.5 ಇಂಚು ತೆಗಿತಾ ಇದ್ದೀನಿ. ಪ್ಲಸ್ 1 ಇಂಚು ಹೊಲಿಗೆ ಅಂಶ ಕೂಡ ಮಾರ್ಕ್ ಮಾಡ್ಕೊಳ್ಬೇಕು. ಅದಾದ ನಂತರ ಮೇಲಿಂದ ಕೆಳಗಿಗೆ ನಮಗೆ ಓಪನ್ ಲೆಂಗ್ತ್ ಮಾರ್ಕ್ ಮಾಡ್ಕೊಳ್ಳುವ. ಓಪನ್ ಎಷ್ಟು ಅಲ್ಲಿ ಬೇಕು ಅಂತ ನೋಡಿಕೊಂಡು ಮಾರ್ಕ್ ಮಾಡಬೇಕು. ನಾನೀಗ 20 ಇಂಚು ಮಾರ್ಕ್ ಮಾಡಿದ್ದೀನಿ. ಅಲ್ಲಿ ಬಿಡ್ತು ನಾನೀಗ 10 ಇಂಚು ತೆಗಿತಾ ಇರೋದು. ಪ್ಲಸ್ 1 ಇಂಚು ಅಲ್ಲಿ ಸ್ಲಿಟ್ ಸ್ಟಿಚ್ ಮಾಡಲಿಕ್ಕಿರೋ ಹೊಲಿಗೆ ಅಂಶ ಕೂಡ ಮಾರ್ಕ್ ಮಾಡ್ತಾ ಇದ್ದೀನಿ. ಇನ್ನು ಕೆಳಗಿನ ಸೈಡು ಬಿಡ್ತು ಮಾರ್ಕ್ ಮಾಡಿಕೊಳ್ಳುವ. 11 ಇಂಚು ಪ್ಲಸ್ 1 ಇಂಚು ಹೊಲಿಗೆ ಅಂಶ ಕೂಡ ಮಾರ್ಕ್ ಮಾಡಬೇಕು. ಇಲ್ಲಿ ಸ್ಲಿಟ್ ಸ್ಟಿಚ್ ಮಾಡಲಿಕ್ಕಿರೋದು ಮಾರ್ಕ್ ಮಾಡುವಾಗ ನೀವು ಸ್ಕೇಲ್ ಯೂಸ್ ಮಾಡಿ ಮಾರ್ಕ್ ಮಾಡ್ಕೊಳ್ಳಿ, ಆಗ ಅದು ಪರ್ಫೆಕ್ಟಾಗಿ ಸಿಗುತ್ತೆ. ಕಟ್ ಮಾಡುವಾಗ ಕೂಡ ಪರ್ಫೆಕ್ಟಾಗಿ ಕಟ್ ಮಾಡಿದರೆ ನಮಗೆ ಸ್ಟಿಚ್ ಮಾಡುವಾಗ ಈಸಿ ಆಗುತ್ತೆ. ಇನ್ನಿದ್ರನ್ನು ಕಟ್ ಮಾಡ್ಕೊಳ್ಬೇಕು. ನೆಕ್ ಕಟ್ ಮಾಡುವಾಗ 1/4 ಇಂಚು ಹೊಲಿಗೆ ಅಂಶ ಕೊಟ್ಟ ನಂತರ ಕಟ್ ಮಾಡ್ಕೊಳ್ಬೇಕು. ಬಾಕಿ ಇರೋದೆಲ್ಲ ಸೇಮ್ ಅಳತೆಯಲ್ಲೇ ಕಟ್ ಮಾಡ್ಕೊಳ್ಳಿ. ನಾವು ಯಾವ ರೀತಿ ಮಾರ್ಕ್ ಮಾಡಿವೋ ಆ ಸೇಮ್ ಅಳತೆಯಲ್ಲೇ ಕಟ್ ಮಾಡ್ಕೊಳ್ಬೇಕು. ಇನ್ನು ನಾನು ಈ ಸೀರೆ ಬಾರ್ಡ್ರು ಕಟ್ ಮಾಡಿ ಇಟ್ಟಿರೋದು ಈಗ ಸ್ವಲ್ಪ ಸ್ವಲ್ಪ ಆಚೆ ಈಚೆ ಇದೆ, ಅದನ್ನೆಲ್ಲ ಕರೆಕ್ಟಾಗಿ ಕಟ್ ಮಾಡಬೇಕು. ಈ ಬಾರ್ಡ್ರು ನಾನು ಚೂಡಿದಾರ್ನ ಫ್ರಂಟ್ ಸೈಡಿಗೆ ಇಡ್ತೀನಿ, ಮತ್ತು ಸ್ಲೀವಿಗೆ ಕೂಡ ಈ ಬಾರ್ಡ್ರನ್ನೇ ತೆಗಿತಾ ಇರೋದು. ಈಗ ನಾನೀಗ ಕಟ್ ಮಾಡಿ ಜಸ್ಟ್ ಒಮ್ಮೆ ಈ ಥರ ಕಟ್ ಮಾಡಿ ಇಡ್ತಾ ಇದ್ದೀನಿ. ಇನ್ನು ನಮಗೆ ಫ್ರಿಲ್ಸ್ ಇಡಲಿಕ್ಕೆ ಬೇಕಾಗಿರೋ ಬಟ್ಟೆ ಕಟ್ ಮಾಡಿಕೊಳ್ಳುವ. ಇಲ್ಲಿ ಸೈಡಲ್ಲಿ ಉಳಿದಿರೋದ್ರಿಂದ ನಾನೀಗ ಕಟ್ ಮಾಡ್ತಾ ಇದ್ದೀನಿ. 4 ಪೀಸ್ ಇದೆ ಫ್ರೆಂಡ್ಸ್. ಇದರಲ್ಲಿ ನಮಗೆ ಸ್ಟ್ರೈಟ್ ಪೀಸು ಸಿಗೋದಿಲ್ಲ ಅಂತಿದ್ದರೆ ಜಾಯಿಂಟ್ ಮಾಡಿ ಕೂಡ ಸ್ಟಿಚ್ ಮಾಡ್ಬೋದು. ನಾನೀಗ ಇದರ ಫ್ರಿಲ್ಸ್ ಇಡಲಿಕ್ಕಿರೋ ಬಟ್ಟೆಯ ಲೆಂಗ್ತ್ ತೆಗಿತಾ ಇರೋದು 5 ಇಂಚು. ಹೊಲಿಗೆ ಅಂಶ ಕೂಡ ಆ್ಯಡ್ ಮಾಡಿ 5 ಇಂಚು ತೆಗಿತಾ ಇರೋದು. 1 ಇಂಚು ಟೋಟಲ್ ಹೊಲಿಗೆ ಅಂಶ. ಈ ಥರ ಸ್ಟ್ರೈಟಾಗಿ ಕಟ್ ಮಾಡ್ಕೊಳ್ಬೇಕು.
ನಮಗೆ ಇಲ್ಲಿ ಬಟ್ಟೆ ವಿಡ್ತ್ ಬೇಕಾಗಿರೋದು, ನಾವೀಗ ಚೂಡಿದಾರು ಕಟ್ ಮಾಡಿದ್ದೀವಲ್ಲ ಅದರ ಕೆಳಗಿನ ಸೈಡು ಎಷ್ಟು ವಿಡ್ತ್ ಬರ್ತಾ ಇದೆ ಅಂತ ನೋಡಬೇಕು. ಹೊಲಿಗೆ ಅಂಶ ಬಿಟ್ಟ ನಂತರ ನೋಡಿ. ನಮಗೆ ಇಲ್ಲಿ ಹೊಲಿಗೆ ಅಂಶ ಬಿಟ್ಟು 22 ಇಂಚು ವಿಡ್ತ್ ಬರ್ತಾ ಇದೆ. ಆಗ 22 + 22 44 ಇಂಚು ನಮಗೆ ಈ ಫ್ರಿಲ್ಸ್ ಇಡಲಿಕ್ಕೆ ಇರುವ ಬಟ್ಟೆ ವಿಡ್ತ್ ಬೇಕು. ನಮಗೆ ಒಂದೇ ಬಟ್ಟೆಯಲ್ಲಿ ಒಂದೇ ಪೀಸಲ್ಲಿ ಸಿಗೋದಿಲ್ಲ ಅಂತಿದ್ರೆ ಜಾಯಿಂಟ್ ಮಾಡಿ ಕೂಡ ಇಡ್ಬೋದು. ಇನ್ನು ನಮಗೆ ಸ್ಲೀವ್ಸನ್ನು ಕಟ್ ಮಾಡ್ಕೊಳ್ಳುವ. ಈ ಬಾರ್ಡ್ರ್ ಪೀಸನ್ನು ತೆಗಿತಾ ಇದ್ದೀನಿ. ನಿಮಗೆ ಎಷ್ಟು ಲೆಂಗ್ತಲ್ಲಿ ಸ್ಲೀವ್ಸ್ ಬೇಕೋ ಅಷ್ಟು ಲೆಂಗ್ತಲ್ಲಿ ಕಟ್ ಮಾಡ್ಬೋದು. 3/4 ಸ್ಲೀವ್ ಬೇಕಿದ್ದರೆ ಅದು ಕೂಡ ಕಟ್ ಮಾಡ್ಬೋದು. ನಾನೀಗ ಚಿಕ್ಕ ಸ್ಲೀವ್ ಇಡ್ತಾ ಇದ್ದೀನಿ. ಸ್ಲೀವಿಗಿರುವ ಬಟ್ಟೆ ನಾನು ಈ ಥರ ಮಡಚಿ ಇಟ್ಟಿದ್ದೀನಿ. ಇದು ಟೋಟಲ್ 5.5 ಇಂಚ್ ಲೆಂಗ್ತ್ ಸಿಗ್ತಾ ಇದೆ. ಹೊಲಿಗೆ ಅಂಶ ಕೂಡ ಆ್ಯಡ್ ಮಾಡಿ ನನಗೀಗ 5.5 ಇಂಚು ಸಾಕು. ನಿಮಗೆ ಜಾಸ್ತಿ ಬೇಕಿದ್ದರೆ ತೆಕ್ಕೊಳ್ಬೋದು. ಸ್ಲೀವಿನ ಲೂಸು ನನಗೆ 7 ಇಂಚು ಮಾರ್ಕ್ ಮಾಡಿದ್ದೀನಿ. ಮೇಲೆ ಸೈಡಲ್ಲಿ 9 ಇಂಚು ಮಾರ್ಕ್ ಮಾಡಿದ ನಂತರ ಕೆಳಗಿಗೆ 2.5 ಇಂಚು ಮಾರ್ಕ್ ಮಾಡಿಕೊಂಡು ಈ ಥರ ಸ್ಲೀವ್ಸನ್ನು ಮಾರ್ಕ್ ಮಾಡ್ಕೊಳ್ಬೇಕು. ಸೈಡಲ್ಲಿ 1 ಇಂಚು ಹೊಲಿಗೆ ಅಂಶ ಕೊಟ್ಟಿದ್ದೀನಿ. ಕೆಳ ಸೈಡಲ್ಲೂ ಕೂಡ 1 ಇಂಚು ಹೊಲಿಗೆ ಅಂಶ ಕೊಟ್ಟ ನಂತರ ನಾನು ಈ ಥರ ಕಟ್ ಮಾಡ್ತಾ ಇದ್ದೀನಿ. ಇನ್ನು ನಮಗೆ ಬೇಕಾಗಿರೋದು ಕ್ರಾಸ್ ಪೀಸು. ನಾನೀಗ ಉಳಿದಿರೋ ಬಟ್ಟೆಯಿಂದ ಕ್ರಾಸ್ ಪೀಸನ್ನು ಕಟ್ ಮಾಡ್ತಾ ಇದ್ದೀನಿ. ಈ ಥರ ಇಟ್ಟು 1/4 ಇಂಚ್ ಅಗಲದಲ್ಲಿ ಕ್ರಾಸ್ ಪೀಸನ್ನು ಕಟ್ ಮಾಡ್ತಾ ಇದ್ದೀನಿ. ಎರಡು ಪೀಸು ಬೇಕು. ಒಂದು ಫ್ರಂಟ್ ಸೈಡ್ ನೆಕ್ ಸ್ಟಿಚ್ ಮಾಡಲಿಕ್ಕಿರೋದು, ಮತ್ತೊಂದು ಬ್ಯಾಕ್ ಸೈಡ್ ನೆಕ್ ಸ್ಟಿಚ್ ಮಾಡಲಿಕ್ಕಿರೋದು. ಈ ಚೂಡಿದಾರ್ ಟಾಪಿಗಿರುವ ಕಟ್ಟಿಂಗ್ ಆಗಿದೆ ಫ್ರೆಂಡ್ಸ್. ಇನ್ನು ನಮಗಿದರ ಸ್ಟಿಚಿಂಗ್ ಹೇಗೆ ಅಂತ ನೋಡುವ. ಫಸ್ಟಿಗೆ ಫ್ರಂಟ್ ಪೀಸ್ ಸ್ಟಿಚ್ ಮಾಡಬೇಕು. ಫ್ರಂಟ್ ಪೀಸಿಗೆ ನಾನು ಸೆಂಟ್ರಲ್ಲಿ ಈ ಬಾರ್ಡ್ರ್ ಇಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರುವ ಪೀಸನ್ನು ಈ ಥರ ಹೊರ ಸೈಡ್ ಇಟ್ಟು ಸೆಂಟ್ರಲ್ಲಿ ಒಂದು ಅರ್ಧ ಇಂಚ್ ಆಗೋಷ್ಟು ಬಿಟ್ಟು ಜಾಯಿಂಟ್ ಮಾಡ್ಕೊಳ್ಬೇಕು. ಎರಡು ಸೈಡ್ದ ಬಾರ್ಡ್ರ್ ನಾನೀಗ ತೆಕ್ಕೊಳ್ತಾ ಇದ್ದೀನಿ. ಈ ಥರ ಸ್ಟಿಚ್ ಮಾಡಿದ ನಂತರ ನಮಗೆ ಇದರ ಸೈಡು ಮಡಚಿ ಸ್ಟಿಚ್ ಮಾಡಬೇಕು, ಮತ್ತು ಇದರ ಸೆಂಟ್ರಲ್ಲಿ ಒಂದು ಸ್ಟಿಚ್ ಮಾಡಬೇಕು. ಈ ಥರ ಕರೆಕ್ಟಾಗಿ ನಿಲ್ಲಕ್ಕೆ ಬೇಕಾಗಿ ಇದರ ಸೆಂಟ್ರಲ್ಲಿ ಈ ಥರ ಒಮ್ಮೆ ಸ್ಟಿಚ್ ಮಾಡಬೇಕು. ಇನ್ನು ಇದನ್ನು ಸೈಡ್ ಸ್ಟಿಚ್ ಮಾಡಿದ ನಂತರ ಇದಕ್ಕೆ ಅಟ್ಯಾಚ್ ಮಾಡ್ಬೋದು, ಅಲ್ಲದಿದ್ದರೆ ಇದರಲ್ಲೇ ಇಟ್ಟು ಸೈಡ್ ಸ್ಟಿಚ್ ಮಾಡ್ಬೋದು. ನಿಮಗೆ ಹೇಗೆ ಈಸಿ ಅನ್ನಿಸ್ತೋ ಆ ರೀತಿ ಸ್ಟಿಚ್ ಮಾಡ್ಬೋದು. ಈಗ ಫಸ್ಟಿಗೆ ಈ ಟಾಪಿನ ಸೆಂಟ್ರ್ ಮತ್ತು ಈ ಒಂದು ಪೀಸಿನ ಸೆಂಟ್ರ್ ಕರೆಕ್ಟಾಗಿ ಬರಬೇಕು. ಅದಕ್ಕೆ ಬೇಕಾಗಿ ಈ ಥರ ಕರೆಕ್ಟಾಗಿ ಇಟ್ಟು ನೋಡ್ಕೊಳ್ಳಿ, ಸೆಂಟ್ರ್ ಕರೆಕ್ಟಾಗಿ ಇರಬೇಕು, ಅಲ್ಲದಿದ್ದರೆ ಸ್ಟಿಚ್ ಮಾಡಿ ಆಗೋದು ಕಾಣಲಿಕ್ಕೆ ಚೆನ್ನಾಗಿ ಇರಲಿಕ್ಕಿಲ್ಲ. ಕರೆಕ್ಟ್ ಸೆಂಟ್ರ್ ನೋಡಿಕೊಂಡು ನಾನೀಗ ಇದನ್ನು ಈ ಒಂದು ಪೀಸಿನ ಸೈಡ್ ಮಡಚಿ ಈ ಥರ ಸ್ಟಿಚ್ ಮಾಡ್ತಾಯಿದ್ದೀನಿ. ಎರಡು ಸೈಡು ಈ ಸೇಮ್ ರೀತಿಯಲ್ಲೇ ಸ್ಟಿಚ್ ಮಾಡ್ಕೊಳ್ಬೇಕು, ಸ್ಟಿಚ್ ಮಾಡಿ ಅಟ್ಯಾಚ್ ಮಾಡ್ಕೊಳ್ಬೇಕು. ಇನ್ನಿಲ್ಲಿ ಎಕ್ಸ್ಟ್ರಾ ಬರೋ ಪೀಸನ್ನು ಕಟ್ ಮಾಡ್ಕೊಳ್ಬೇಕು. ಇನ್ನು ಕ್ರಾಸ್ ಪೀಸ್ ಯೂಸ್ ಮಾಡಿ ನೆಕ್ ಸ್ಟಿಚ್ ಮಾಡ್ಕೊಳ್ಳುವ. ನಮಗೆ ಎರಡು ರೀತಿಯಲ್ಲಿ ನೆಕ್ ಸ್ಟಿಚ್ ಮಾಡ್ಬೋದು. ಕ್ರಾಸ್ ಪೀಸ್ ಹೊರ ಸೈಡಲ್ಲಿ ಇಟ್ಟು ಒಳ ಸೈಡಿಗೆ ಮಡಚಿ ಸ್ಟಿಚ್ ಮಾಡ್ಬೋದು, ಒಳ ಸೈಡಿಂದ ಹೊರಗಿಗೂ ಮಡಚಿ ಸ್ಟಿಚ್ ಮಾಡ್ಬೋದು. ನಾನೀಗ ಕ್ರಾಸ್ ಪೀಸಿನ ಹೊರ ಸೈಡು ಟಾಪಿನ ಒಳ ಸೈಡಲ್ಲಿ ಇಟ್ಟು 1/4 ಇಂಚು ಬಿಟ್ಟು ಈ ಥರ ರೌಂಡ್ ಆಗಿ ಸ್ಟಿಚ್ ಮಾಡ್ತಾ ಇದ್ದೀನಿ. ಈ ಥರ ಸ್ಟಿಚ್ ಮಾಡಿ ಆದಮೇಲೆ ನಮಗೆ ಕ್ರಾಸ್ ಪೀಸನ್ನು ಅರ್ಧ ಇಂಚು ಪ್ಲಸ್ ಅರ್ಧ ಇಂಚು ಹೊರ ಸೈಡಿಗೆ ಮಡಚಿ ಸ್ಟಿಚ್ ಮಾಡ್ಕೊಳ್ಳುವ. ನೆಕ್ ಕರೆಕ್ಟಾಗಿ ನಾವೀಗ ಸ್ಟಿಚ್ ಮಾಡಿದ್ದೀವಿ. ಇನ್ನು ನಮಗೆ ಬ್ಯಾಕ್ ನೆಕ್ ಸ್ಟಿಚ್ ಮಾಡ್ಕೊಳ್ಬೇಕು. ಇಲ್ಲಿ ಬ್ಯಾಕ್ ನೆಕ್ಕು ನಾನು ಹೊರ ಸೈಡ್ ಕ್ರಾಸ್ ಪೀಸಿನ ಹೊರ ಸೈಡ್ ಇಟ್ಟೆ ಸ್ಟಿಚ್ ಮಾಡ್ತಾ ಇದ್ದೀನಿ. 1/4 ಇಂಚು ಬಿಟ್ಟು ಈ ಥರ ರೌಂಡಾಗಿ ಸ್ಟಿಚ್ ಮಾಡ್ಕೊಳ್ಬೇಕು. ಕ್ರಾಸ್ ಪೀಸು ಲೆಂಗ್ತ್ ಎಕ್ಸ್ಟ್ರಾ ಬರೆದಿದ್ದರೆ ಅದರನ್ನೊಮ್ಮೆ ಕಟ್ ಮಾಡ್ಕೊಳ್ಳಿ. ಅದಾದ ನಂತರ ಫ್ರಂಟ್ ಪೀಸನ್ನು ಈ ಥರ ಇಟ್ಟು ಬ್ಯಾಕ್ ನೆಕ್ನ ಕ್ರಾಸ್ ಪೀಸನ್ನು ಅರ್ಧ ಇಂಚ್ ಮಡಚಿ ಈ ಥರ ಅರ್ಧ ಇಂಚ್ ಬಿಟ್ಟು ಶಾಲ್ಡ್ ಜಾಯಿಂಟ್ ಮಾಡ್ಕೊಳ್ಳಿ. 2 ಸ್ಟಿಚ್ ಮಾಡ್ಕೊಳ್ಳಿ ಶಾಲ್ಡ್ರಿಗೆ.
ಶೋಲ್ಡರ್ ಸ್ಟಿಚ್ ಮಾಡಿ ಆದಮೇಲೆ ನಮಗೆ ಈ ಬ್ಯಾಕ್ ನೆಕ್ಕಿನ ಕ್ರಾಸ್ ಪೀಸನ್ನು ಒಳ ಸೈಡಿಗೆ ಮಡಿಸಿ ಅರ್ಧ ಇಂಚು ಪ್ಲಸ್ ಅರ್ಧ ಇಂಚು ಸ್ಟಿಚ್ ಮಡಿಸಿ ಸ್ಟಿಚ್ ಮಾಡಬೇಕು. ಇನ್ನು ಇದಕ್ಕೆ ಸ್ಲೀವ್ಸನ್ನು ಅಟ್ಯಾಚ್ ಮಾಡ್ಕೊಳ್ಳುವ. ಅರ್ಧ ಇಂಚು ಬಿಟ್ಟು ಸ್ಲೀವ್ ಹೊರ ಸೈಡಿಗೆ ಇಟ್ಟು ಸ್ಟಿಚ್ ಮಾಡ್ಕೊಳ್ಳಿ. ಇದೆಲ್ಲ ನಾನು ಎಲ್ಲ ವೀಡಿಯೋದಲ್ಲಿ ಕೊಟ್ಟಿರೋದೆ, ನಿಮಗೆಲ್ಲ ಗೊತ್ತಿರುತ್ತಲ್ಲ. ಡೀಟೇಲ್ ಆಗಿ ಚೂಡಿದಾರ್ ಕಟ್ಟಿಂಗ್ ಸ್ಟಿಚಿಂಗ್ ವಿಡಿಯೋ ಎಲ್ಲ ಅಪ್ಲೋಡ್ ಮಾಡಿದ್ದೀನಿ. ನಿಮಗೆ ಯಾರಿಗಾರು ಬೇಕಿದ್ದರೆ, ಗೊತ್ತಿಲ್ಲದವರಿದ್ದರೆ ಆ ವಿಡಿಯೋ ಒಮ್ಮೆ ನೋಡ್ಕೊಳ್ಳಿ. ನಾನು ಇನ್ನು ಇಲ್ಲಿ ಎಕ್ಸ್ಟ್ರಾ ಇರೋದನ್ನು ಈ ಥರ ಕಟ್ ಮಾಡಿದ್ದೀನಿ, ಫ್ರಿಲ್ಸ್ ಇಡಲಿಕ್ಕೆ ಬೇಕಾಗಿ ಲೆವೆಲ್ ಮಾಡಿದ್ದೀನಿ. ಇನ್ನು ಫ್ರಿಲ್ಸ್ ಇಡಲಿಕ್ಕಿರೋ ಬಟ್ಟೆಯನ್ನು ತೆಗೆಯುವ. ಈ ಬಟ್ಟೆಯನ್ನು ತೆಗೆದ ನಂತರ ಕೆಳಗಿನ ಸೈಡು 1/4 ಇಂಚು ಪ್ಲಸ್ 1/4 ಇಂಚು ಮಡಿಸಿ ಫಸ್ಟಿಗೆ ಸ್ಟಿಚ್ ಮಾಡ್ಕೊಳ್ಬೇಕು. ಲಾಸ್ಟ್ ತನಕ ಈ ಥರ ಸ್ಟಿಚ್ ಮಾಡ್ಕೊಳ್ಳಿ. ಅದಾದ ನಂತರ ನಮಗೆ ಫ್ರಿಲ್ಸ್ ಇಟ್ಟು ಸ್ಟಿಚ್ ಮಾಡ್ಕೊಳ್ಬೇಕು. ನಾವೀಗ ಲೆವೆಲಾಗಿ ಕಟ್ ಮಾಡಿರೋ ಬಟ್ಟೆ ಇದೆ ಅಲ್ಲ, ಅದರ ಹೊರ ಸೈಡಿಗೆ ಈ ಒಂದು ಪೀಸಿನ ಹೊರ ಸೈಡ್ ಇಟ್ಟು 1 ಇಂಚು ಸ್ಟ್ರೈಟಾಗಿ ಸ್ಟಿಚ್ ಮಾಡ್ಕೊಳ್ಳಿ. ಸ್ಲಿಟ್ ಸ್ಟಿಚ್ ಮಾಡಲಿಕ್ಕಿರೋದು ಅದು. ನಂತರ ನಮಗೆ ಈ ಥರ ಫ್ರಿಲ್ಸ್ ಇಟ್ಟು ಸ್ಟಿಚ್ ಮಾಡ್ಕೊಳ್ಳುವ. ಈ ಥರ ಫ್ರಿಲ್ಸ್ ಇಟ್ಟು ಸ್ಟಿಚ್ ಮಾಡಿ ಆದ ಮೇಲೆ ಸೈಡಿಂದ ಒಂದು ಸ್ಟಿಚ್ ಕೂಡ ಮಾಡಬೇಕು. ಬ್ಯಾಕ್ ಸೈಡು ಕೂಡ ಈ ಸೇಮ್ ರೀತಿಯಲ್ಲೇ ಸ್ಟಿಚ್ ಮಾಡ್ಕೊಳ್ಳಿ. ಅದಾದ ನಂತರ ನಮಗೆ ಕುರ್ತಿ ಶೇಪ್ ಮಾಡಬೇಕು. ಶೇಪ್ ಮಾಡಿದ ನಂತರ ಸ್ಲಿಟ್ಟನ್ನು ಸ್ಟಿಚ್ ಮಾಡ್ಕೊಳ್ಳಿ. ಅದೆಲ್ಲ ನಿಮಗೆ ಗೊತ್ತಿರುತ್ತೆ ಅಲ್ಲ, ಇದೆಲ್ಲ ನಾನು ತೋರಿಸ್ಕೊಡೋದಿಲ್ಲ. ಚೆಸ್ಟು ವೇಸ್ಟು ಓಪನ್ ಲೆಂಗ್ತ್ ತನಕ ಸ್ಟಿಚ್ ಮಾಡಿಕೊಂಡು ಈ ಸೈಡ್ ಓಪನ್ ಕೂಡ ಸ್ಟಿಚ್ ಮಾಡ್ಕೊಳ್ಳಿ. ಸೈಡ್ ಓಪನ್ ಸ್ಟಿಚ್ ಮಾಡಿದರೆ ನಮ್ಮ ಕುರ್ತಿ ಇಲ್ಲಿ ರೆಡಿ ಆಗುತ್ತೆ. ಫೈನಲಿ ನಮ್ಮ ಟಾಪ್ ಈ ಥರ ಇದೆ ನೋಡಿ. ಫ್ರಂಟ್ ಸೈಡಲ್ಲಿ ಬೇಕಿದ್ದರೆ ನಮಗೆ ಕೆಳಗಿನ ತನಕ ಬಟನ್ ಇಡ್ಬೋದು, ಅಲ್ಲದಿದ್ದರೆ 3 ಬಟನೆಲ್ಲ ಇಡ್ಬೋದು. ಕುರ್ತಿ ಅಂತೂ ವೆರೈಟಿ ಆಗಿದೆ ಟಾಪು. ಖಂಡಿತ ಟ್ರೈ ಮಾಡಿ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಮಾಡಿ. ಚಾನಲ್ ಸಬ್ಸ್ಕ್ರೈಬ್ ಮಾಡದವರಿದ್ದರೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಕೂಡ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.